ಇನ್ನು ಸಿಎಂ ಬದಲಾವಣೆ ಇಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಯತೀಂದ್ರ ಅವರು. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ. ಬೀದರ್ನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿರುವಂಥದ್ದು. ತೀರ್ಮಾನ ಮಾಡೋದು ಹೈಕಮಾಂಡ್, ಸದ್ಯಕ್ಕೆ ಏನೂ ಹೇಳಿಲ್ಲ. ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಮುಂದುವರಿಯಲ್ಲ ಅನ್ನೋದಕ್ಕೆ ಕಾರಣಗಳಿಲ್ಲ, ಹಾಗಾಗಿ ಅವರೇ ಮುಂದುವರಿತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಎಂಎಲ್ಸಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಕೂಡ ಅವರು ಮತ್ತೊಮ್ಮೆ ಈ ಹೇಳಿಕೆಯನ್ನ ನೀಡಿರುವಂಥದ್ದು, ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಯಾರೇ ಸಿಎಂ ಯಾರಾಗ್ಬೇಕು ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ. ಅಕಸ್ಮಾತ್ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರೇ ಆಗ್ಲಿ ಅಂತಂದ್ರೆ ಡಿ ಕೆ ಶಿವಕುಮಾರೇ ಆಗ್ತಾರೆ. ಬಟ್ ಈಗ ಸದ್ಯಕ್ಕೆ ಹೈಕಮಾಂಡ್ ಅವರು ಏನು ಹೇಳಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ. ಸರ್, ಈಗ ನಿನ್ನೆ ತಾವು ಟೋಟಲ್ 5 ವರ್ಷ ನಮ್ಮ ತಂದೆಯವರೇ ಸಿದ್ದರಾಮಯ್ಯ ಅವರೇ ರಾಜ್ಯದ 5 ವರ್ಷ ಅವ್ರು ಮುಂದುವರಿಯೋದಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳು ಕಾಣಿಸ್ತಿಲ್ಲ. ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ, ಹಾಗಾಗಿ ಅವ್ರ ಮುಂದುವರಿತಾರೆ. ಸರಿ, ಡಿ ಕೆ ಅವರು ನಿಮ್ ಹೇಳಿಕೆ ಕೌಂಟರ್ ಕೊಟ್ಟರು. ಯತೀಂದ್ರ ಅವ್ರೇನ್ ಹೈಕಮಾಂಡ್ ಇದ್ದಾರ, ಅವ್ರು ಏನ್ ಹೇಳ್ತಾರೆ ಸರ್? ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗಿರ್ತೀವಿ. ಸಿದ್ದರಾಮಯ್ಯ ಅವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ನಾನಾಗ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಬದ್ಧರಾಗಿರ್ತೀವಿ. ಅವ್ರು ಹೇಳೋದು ಸರಿಯಾಗಿ. ಸರಿ, ಸಿದ್ದರಾಮಯ್ಯ ಅವ್ರದ್ದು ಅವ್ರದೇ ಆದಂತ ಒಂದು ವ್ಯಕ್ತಿತ್ವ, ಕ್ಲೀನ್ ಇಮೇಜ್, ರಾಜ್ಯ ರಾಜಕಾರಣದಲ್ಲಿ ಅಂತ ಸಿಎಂ ಯಾರು ನೋಡಿಲ್ಲ. ಎಲ್ಲ ಶಾಸಕರು ಅವ್ರ ಬೆಂಬಲ ಇದೆ ಸರ್. ಅಂದ್ರೆ ನಿಮ್ದು ಈಗ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ, ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಇರ್ತಾರಂತ ಯಾವ ರೀತಿ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಎಲ್ಲರೂ ನೀವು ಸೇರಿದ್ರೆ ಶಾಸಕರ? ಈಗಾಗಲೇ ಹೇಳಿದ್ನಲ್ಲ, ಈಗ ಹೈಕಮಾಂಡ್ ಅವ್ರೇನ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ. ಸೊ ಹಾಗಾಗಿ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ನಾನು. ಎಲ್ಲಾ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಬಯಸೋರು ಬೇಕಾದ ಜನ ಇರ್ತಾರೆ, ಮತ್ತೆ ಆ ಸ್ಥಾನಕ್ಕೆ ಅರ್ಹರು ಬಹಳ ಜನ ಇರ್ತಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾನೆ ಇರ್ತಾರೆ. ಸೊ ಅದೆಲ್ಲಾ ಪಕ್ಷಗಳಲ್ಲೂ ಇರೋದು, ಎಲ್ಲಾ ಸರ್ಕಾರಗಳಲ್ಲೂ. ನಮ್ಮ ಪಕ್ಷ ಏನಾದ್ರಿಂದ ಹೊರತಾಗಿಲ್ಲ. ಹೈಕಮಾಂಡ್ ಅವರೇ ಕೇಳ್ಬೇಕು, ಬಟ್ ಹೈಕಮಾಂಡ್ ಅವರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.